ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಮಂಗಳವಾರ ಸಾಯಂಕಾಲ ಈಗ 5 ಗಂಟೆ ಆಗ್ತಿದೆ. ರೆಗ್ಯುಲರಾಗಿ ನಾನು ಯಾವ ಟೈಮ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನೋ ಅದೇ ಟೈಮ್ಗೆ ಇವತ್ತು ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಪೂರ್ತಿ ಮೇಲ್ಗಡೆ ಕೆಳಗಡೆ ಎಲ್ಲ ಟೆರೆಸ್ ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು. ಅಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಬಟ್ಟೆಗಳಾಗಿತ್ತು. ಅಂತ ಅಂದರೆ ಸುಮಾರು ಫಂಕ್ಷನ್ಗಳಿಗೆ ಹೋಗಿದ್ದೆ. ಬಟ್ಟೆಗಳೆಲ್ಲನೂ ವಾಶ್ ಮಾಡಿ ಇವತ್ತು ಹಾಕಿದ್ದೀನಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಹಾಗಾಗಿ ಇವತ್ತು ಸಂಜೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಹೋದ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ. ಇವತ್ತು 3 ದಿವಸಕ್ಕೇ ಅವತ್ತು ತೋರಿಸಿದ್ದಕ್ಕಿಂತ ಇವತ್ತು ಸಿಕ್ಕಾಪಟ್ಟೆ ಸೈಜ್ ಆಗಿದೆ. ಇದು ಸನ್ಫ್ಲವರು ತೋರಿಸ್ತೀನಿ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಏನು ಸೈಜ್ ಆಗಿದೆ ಅಂತ. ಅಂದರೆ ಅವತ್ತು ನಾನು ತೋರಿಸಿದಾಗ ಈ ಸೈಡಲ್ಲೆಲ್ಲ ಇದೆಲ್ಲ ಅರಳಿರಲಿಲ್ಲ, ಮತ್ತು ಇದೆಲ್ಲ ಈ ಮೊಗ್ಗುಗಳು ಕೂಡ ಇದಾಗಿರಲಿಲ್ಲ. ಇವತ್ತು ಸಿಕ್ಕಾಪಟ್ಟೆ ಸೈಜ್ ಆಗಿದೆ. ನನಗೆ ಆಶ್ಚರ್ಯ, ಈ ಪಾಟಲ್ಲಿ ಇಷ್ಟು ದೊಡ್ಡ ಸನ್ಫ್ಲವರ್ನ ಬೆಳಿಬೋದಾ ಅಂತ ನಂಗೆ ಅನ್ನಿಸ್ತು ಸ್ನೇಹಿತರೆ. ಹಾಗಾಗಿ ನೋಡಿ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅಂದರೆ ಮೊನ್ನೆನೇ ಶೇರ್ ಮಾಡಿದ್ದೀನಿ, ಇವತ್ತು ಇನ್ನೂ ಸೈಜ್ ಆಗಿದೆಯಲ್ಲ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆಯೇ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಏನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಇವತ್ತು ಸಪೋಟ ಗಿಡದಲ್ಲಿ ಒಂದಷ್ಟು ಸಪೋಟ ಹಣ್ಣಾಗಿದೆ. ಅದನ್ನೆಲ್ಲನೂ ಆ ಒಂದು ಸಪೋಟನ ತುಂಬ ಜನಕ್ಕೆ ಟೆರೆಸ್ ಗಾರ್ಡನ್ ಮಾಡಿರೋರಿಗೆ ಸಪೋಟನ ಯಾವ ಟೈಮಲ್ಲಿ ಹಾರ್ವೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಜೊತೆಗೆ ಅದು ಯಾವಾಗ ಹಣ್ಣಿಗೆ ಬರುತ್ತೆ, ಅದು ಯಾವ ಥರ ಇದ್ದರೆ ನಾವು ಅದನ್ನು ಕಿತ್ತು ನಾವು ಹಣ್ಣು ಮಾಡ್ಬೋದು, ಅಥವಾ ಗಿಡದಲ್ಲೇ ಬಿಟ್ಟರೆ ಒಳ್ಳೆಯದಾ, ಗಿಡದಲ್ಲೇ ಹಣ್ಣಾದರೆ ಒಳ್ಳೆಯದಾ, ಏನು ಎತ್ತ ಅಂತ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು ಸ್ನೇಹಿತರೆ. ನಾನು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಇವಾಗ ಮೇಲ್ಗಡೆ ಇರುವಂಥ ಸಪೋಟ ಗಿಡದಲ್ಲಿ ಎಷ್ಟು ಸಪೋಟ ಬಿಟ್ಟಿದೆ, ಜೊತೆಗೆ ಅದನ್ನು ಯಾವ ಟೈಮಲ್ಲಿ ಹಾರ್ವೆಸ್ಟ್ ಮಾಡಬೇಕು, ನಾವು ಯಾವ ರೀತಿ ಹಾರ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನನಗೆ ವಿಡಿಯೋಗಳು ಮಾಡೋದಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ಆಸಕ್ತಿ ಬರುತ್ತೆ ಸ್ನೇಹಿತರೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳಿಕೊಂಡು ಬನ್ನಿ ಇವಾಗ ಮೇಲ್ಗಡೆಗೆ ಹೋಗೋಣ. ಈ 3 ಮಾವಿನಕಾಯಿ ಬಂದಿದೆ ಈ ಗಿಡದಲ್ಲಿ. ಈಗ ಮೆಟ್ಲತ್ತುವಾಗ ವಿಡಿಯೋ ಮಾಡೋಕ್ಕಾಗಲ್ಲ, ಆಮೇಲೆ ನಾನು ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಪೂರ್ತಿ ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಇವತ್ತು ಸಾಕಾಗೋಯ್ತು ನನಗಂತೂ. ಪೂರ್ತಿ ಬೆನ್ನಿನ ಮೂಳೆನೇ ನೋವು ಬಂದುಬಿಡ್ತು ನನಗೆ, ಅಷ್ಟು ಕೆಲಸ ಆಯ್ತು ಇವತ್ತು. ಜೊತೆಗೆ ಇಲ್ಲೆಲ್ಲ ಹೆಗಣ ತೋಡಿ ಫುಲ್ ಎಲ್ಲ ಗಲೀಜು ಮಾಡಿ ಇಟ್ಬಿಟ್ಟಿತ್ತು. ಎಲ್ಲನೂ ತೆಗೆದು ಮತ್ತೆ ಮಣ್ಣನ್ನು ಪಾಟ್ಗೆ ಹಾಕಿ ಎಲ್ಲ ತೊಳೆಯೋಷ್ಟೊತ್ತಿಗೆ ಇಷ್ಟೊತ್ತಾಯಿತು ನೋಡಿ. ಜೊತೆಗೆ ಬಟ್ಟೆ ವಾಶ್ ಮಾಡಿದ್ದು ಪ್ರತಿಯೊಂದು ಇವತ್ತು ಕೆಲಸ ಸಿಕ್ಕಾಬಟ್ಟೆ ಆಯಿತು ಅಂತಲೇ ಅನ್ಬೋದು. ಡ್ರಮ್ ಇದನ್ನು ಹಿಂಗೆ ಇಟ್ಟಿದ್ದೀನಿ, ಕೆಳಗಡೆ ಇಟ್ಟಿಗೆ ಇಟ್ಟಿದೆ, ಅದು ಒಂದು ಸೈಡ್ಗೆ ವಾಲ್ಕೊಬಿಟ್ಟದೆ. ಅದನ್ನು ಕೂಡ ಸರಿ ಮಾಡಬೇಕು. ಮೇಲೆ ಹತ್ತು ಬಂದೆಲ್ಲ ನೋಡಿ ಒಂಥರ ಏದುಸ್ರು. ಇಲ್ಲಿ ನೋಡಿ ವಾಟರ್ ಆ್ಯಪಲ್ ಫ್ಲವರು ಇನ್ನೊಂದು 2-3 ದಿವಸದಲ್ಲಿ ಅರಳುತ್ತೆ ಇದು. ಇವಾಗ ಸಪೋಟ ಗಿಡದಲ್ಲಿರುವಂಥ ಸಪೋಟನ ಯಾವ ಟೈಮಿಗೆ ಹಾರ್ವೆಸ್ಟ್ ಮಾಡಬೇಕು, ಏನು ಎತ್ತ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನನಗೆ ಏನಾಗುತ್ತೆ ಅಂದರೆ, ಇಲ್ಲಿ ಇವಾಗ ನಿಂತ್ಕೊಂಡು ನನಗೆ ಇಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಸಪೋಟ ಇಲ್ಲಿ ನೋಡ್ಬೋದು ನೀವು, ಎಲ್ಲ ಈ ಕಡೆಗೆ ನಾ ವಿಡಿಯೋ ಮಾಡೋ ಕಡೆಗೆ ಕಾಯಿಗಳು ಕಚ್ಚಿಲ್ಲ. ಪೂರ್ತಿ ಅದು ಬಾರಕ್ಕೆ ಫುಲ್ ಗಿಡನೇ ಈ ಕಡೆ ಬಗ್ಬಿಟ್ಟೈತೆ ನೋಡಿ. ಈಗ ನಾನು ಹೆಂಗೆ ನಿಂತ್ಕೊ ವಿಡಿಯೋ ಮಾಡೋದು ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ಆದಷ್ಟು ವಿಡಿಯೋನ ನಿಮ್ಮ ಜೊತೆಗೆ ಕವರ್ ಮಾಡ್ತೀನಿ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ಸುಮಾರು, ಇಲ್ಲಾಂದರೆ ಈ ಸಪೋಟ ಗಿಡದಲ್ಲಿ ಒಂದು 5-6 kg ಆಗಷ್ಟು ಈ ಸಲ ಬಿಟ್ಟಿರೋದು. ಹೋದ ಸಲ ತುಂಬಾ ಕಡಿಮೆ ಅಂತ ಅಂದರೆ ಒಂದು 1/2-3 kg ಅಷ್ಟು ಬಿಟ್ಟಿದ್ದಿತ್ತು ಅಷ್ಟೇ. ಆವಾಗ ಏನು ಮಾಡಿದ್ದೆ ನಾನು ಅಂತ ಅಂದರೆ, ಕಾಯಿನ ಗಿಡದಲ್ಲೇ ಹಣ್ಣಾಗಲಿ ಅಂತ ಬಿಟ್ಟು ಒಂದಷ್ಟು ಅಳಿಲ್ಗಳು ಪಕ್ಷಿಗಳು ತಿಂದವು. ಕೆಲವೊಂದಷ್ಟು ಹಣ್ಣುಗಳು ಮಾತ್ರ ನಮಗೆ ಸಿಕ್ಕಿದ್ದು ಸ್ನೇಹಿತರೆ. ಹಂಗಾಗಿ ನಾನು ಇವತ್ತು ಅದೇ ಯಾವಾಗಲೇ ಹೇಳ್ದಂಗೆ ನಾನು ಸಪೋಟನ ಯಾವ ಟೈಮ್ಗೆ ನಾವು ಹಾರ್ವೆಸ್ಟ್ ಮಾಡಬೇಕು, ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಹಾರ್ವೆಸ್ಟಿಗೆ ಬಂದಿರುವಂಥ ಸಪೋಟ ಯಾವುದು, ಹಾರ್ವೆಸ್ಟ್ ಮಾಡದೇ ಇರುವಂಥ ಸಪೋಟ ಯಾವುದು ಅನ್ನೋಂಥದ್ದು ನಮಗೆ ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದೇ ಇವತ್ತಿನ
ವಿಡಿಯೋದಲ್ಲಿ ಹೇಳ್ತಿರೋಂಥದ್ದು ನಾನು. ಇಲ್ಲಿ ನೋಡ್ಬೋದು. ಈಗ ಬನ್ನಿ ಫಸ್ಟು ಹಾರ್ವೆಸ್ಟು ಮಾಡಬಾರ್ದೇ ಇರುವಂಥ ಕಾಯಿ ಯಾವುದು ಅಂತ ತೋರಿಸ್ತೀನಿ ನೋಡಿ. ಈಗ ಈ ಕಾಯಿ ಇದು ಇನ್ನೂ ಸುಮಾರು ಇದು ಇಲ್ಲ ಅಂದ್ರೂ ಇನ್ನೂ ಒಂದು ತಿಂಗಳ ಮೇಲೆ ಬೇಕು ನನಗೆ ಇದು ಹಾರ್ವೆಸ್ಟ್ಗೆ ಆಗೋದಕ್ಕೆ. ಇದನ್ನು ಇವಾಗ ನಾನು ತೋರಿಸ್ತೀನಿ ನೋಡಿ. ಒಂದು ಕಾಯಿನ ಈ ರೀತಿ ಹಿಡ್ಕೊಂಡು ನಾವು ಈ ರೀತಿ ಕೆರಿಬೇಕು. ಈ ರೀತಿ ಕೆರೆದಾಗ ನೋಡಿ ಈ ಕಲರ್ ಗ್ರೀನ್ ಕಲರ್ ಬರುತ್ತೆ. ಈ ಗ್ರೀನ್ ಕಲರ್ ಬಂದಾಗ ನಾವೇನು ಮಾಡಬೇಕು, ಇದನ್ನು ಹಾರ್ವೆಸ್ಟ್ ಮಾಡಬಾರ್ದು. ಇದು ಸೆಕೆಂಡ್ ಸ್ಟೆಪ್ ಇದು ಕಾಯಿ. ಬನ್ನಿ ಇನ್ನೊಂದು ಕಾಯಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದರಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಫಸ್ಟ್ ಸ್ಟೆಪ್ಪು. ನಾನು ಫಸ್ಟು ಈ ಕಾಯಿನ ಉಜ್ಜಿ ತೋರಿಸ್ಬೇಕಾಗಿತ್ತು ನಿಮಗೆ. ಇದು ನೋಡಿ, ಇದು ಫಸ್ಟ್ ಸ್ಟೆಪ್. ಈ ರೀತಿ ಇದ್ದರೆ ನಾವು ಹಾರ್ವೆಸ್ಟ್ ಮಾಡಬಾರ್ದು ಕಾಯಿ. ಈ ರೀತಿ ಗ್ರೀನ್ ಕಲರ್ ಇದ್ದರೆ ನಾವು ಹಾರ್ವೆಸ್ಟ್ ಮಾಡಬಾರ್ದು. ಇದು ಮೊದಲನೇ ಹಂತ. ಇದು ಕಾಯಿ ನಮಗೆ ಅದು ಬಲ್ತಿದೆಯೋ ಇಲ್ವೋ ಅನ್ನೋದು ಗೊತ್ತಾಗೋದು ಇದು ಮೊದಲನೇ ಹಂತ. ಇದು ಸೆಕೆಂಡ್ ಸ್ಟೆಪ್. ಅಂದರೆ ಅಷ್ಟು ಗ್ರೀನ್ ಕಲರ್ ಇಲ್ಲ ನೋಡಿ ಇದರಲ್ಲಿ. ನೋಡಿ, ಅದಕ್ಕಿಂತ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಗ್ರೀನ್ ಕಲರ್ ಕಮ್ಮಿ ಇದೆ. ಹಂಗಾಗಿ ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ನಮಗೆ ಗೊತ್ತಾಗುತ್ತೆ ಅದು ಹಾರ್ವೆಸ್ಟ್ ಇದೆಯೋ ಇಲ್ವೋ ಅನ್ನುವಂಥದ್ದು. ಬನ್ನಿ ಇವಾಗ ಮೂರನೇ ಸ್ಟೆಪ್ಪು ತೋರಿಸ್ತೀನಿ. ಆಗಲೇ ಇದನ್ನು ನಾನು ಉಜ್ಜಿದ್ದೀನಿ, ಅದಕ್ಕೆ ಇಲ್ಲಿ ನೋಡಿ. ಇದು ಈ ಕಲರ್ ಇದೆ. ಇದು ಇನ್ನು ಒಂದು ವಾರದಲ್ಲಿ ನಾವು ಈ ಒಂದು ಸಪೋಟನ ಹಾರ್ವೆಸ್ಟ್ ಮಾಡ್ಬೋದು ನೋಡಿ. ಕಾಣಿಸ್ತಿದೆಯಾ? ಗ್ರೀನ್ ಕಲರ್ ಇಲ್ಲ ಇದು ಇನ್ನೇನು ಹಣ್ಣಿಗೆ ಬರೋ ಟೈಮು. ಅಂದರೆ ಇನ್ನೊಂದು 4 ಡೇಸು, ಅಂದರೆ ಒಂದು ವೀಕಲ್ಲಿ ನಾವು ಈ ಒಂದು ಕಾಯಿನ ನಾವು ಹಾರ್ವೆಸ್ಟ್ ಮಾಡ್ಬೋದು. ಆ ಕಡೆ ಎಲ್ಲನೂ ಸೈಜ್ ಇದ್ದಾವೆ ಸಿಕ್ಕಾಬಟ್ಟೆ, ನನಗೆ ಆ ಕಡೆ ತೋರ್ಸೋಕ್ಕಾಗೋದಿಲ್ಲ. ಈ ರೀತಿ ನಮಗೆ ಸಪೋಟನ ಯಾವಾಗ ಹಾರ್ವೆಸ್ಟ್ ಮಾಡಬೇಕು ಅನ್ನೋಂಥದ್ದು ಹಿಂಗೆ ನಾವು ಕಂಡುಹಿಡ್ಕೋಬೋದು. ನೀವುಗಳು ಅಷ್ಟೇ ಯಾರಾದರೂ ಟೆರೆಸ್ ಗಾರ್ಡನಲ್ಲಿ ಸಪೋಟ ಗಿಡ ಹಾಕಿದ್ದು, ಸಪೋಟ ಯಾವ ರೀತಿ ಯಾವ ಟೈಮಲ್ಲಿ ಹಾರ್ವೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಹೋದರೆ ಈ ರೀತಿ ನೋಡಿ ನಾವು ಚೆಕ್ ಮಾಡಿಬಿಟ್ಟು ಹಾರ್ವೆಸ್ಟ್ ಮಾಡ್ಕೋಬೋದು ಸ್ನೇಹಿತರೆ. ಅದ್ರ ಜೊತೆಗೆ ನಾನು ಇನ್ನೊಂದು ಏನು ಹೇಳಬೇಕಪ್ಪ ಅಂತ ಅನ್ಕೋತಾ ಇದ್ದೀನಿ ಅಂತ ಅಂದರೆ, ಸಪೋಟನ ಗಿಡದಲ್ಲೇ ಬಿಟ್ಟು ಹಣ್ಣು ಮಾಡ್ಕೋಬೋದಾ ನಾವು ಅಂತ ಕೇಳಿದ್ರೆ, ನಿಜವಾಗ್ಲೂ ಅದು ಗಿಡದಲ್ಲಿ ನಾವೇನಾದರೂ ಬಿಟ್ಟು ಹಣ್ಣು ಮಾಡಿದ್ರೆ ಸ್ವಲ್ಪ ರುಚಿ ಕಡಿಮೆ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ನಾನು ಅದನ್ನು 2 ಸಲ ಚೆಕ್ ಮಾಡಿದ್ದೀನಿ. ನಾನು ಸುಮಾರು ಕೆಳಗಡೆನೂ ಇರುವಂಥ ಒಂದು 2 ಗಿಡದಲ್ಲಿ ಸಪೋಟ ಹಾರ್ವೆಸ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ಗಿಡದಲ್ಲೇ ಹಣ್ಣಾಗಿತ್ತು, ಇನ್ನೊಂದು ಅದನ್ನು ನಾನು ತೆಗೆದು ಇದರಲ್ಲಿ ಅಕ್ಕಿ ಡಬ್ಬದಲ್ಲಿಟ್ಟು ನಾನು ಹಣ್ಣು ಮಾಡಿದ್ದೆ. ಅದು ಕೂಡ ಎರಡನ್ನೂ ಸೇಮ್ ಟೈಮ್ ನಾನು ಒಂದೇ ಟೈಮಲ್ಲಿ ನಾನು ಹಣ್ಣನ್ನು ಟೇಸ್ಟ್ ಮಾಡಿದ್ದು. ತುಂಬಾ ಟೇಸ್ಟ್ ಇದ್ದಿದ್ದು ಯಾವುದಪ್ಪ ಅಂತಂದರೆ, ನಾನು ಹಣ್ಣುಗಳನ್ನು ಅಂದರೆ ಸಪೋಟ ಕಾಯಿನ ಕಿತ್ತು ನಾನು ಅಕ್ಕಿ ಡಬ್ಬದಲ್ಲಿ ಏನಿಟ್ಟು ಅದನ್ನು ನಾನು ಹಣ್ಣು ಮಾಡಿದ್ದೆ. ಅದು ತುಂಬಾ ಸಿಕ್ಕಾಪಟ್ಟೆ ರುಚಿ ಇತ್ತು. ಆದರೆ ಗಿಡದಲ್ಲೇ ಹಣ್ಣಾಗಿದ್ದಂಥ ಹಣ್ಣು ಜಾಸ್ತಿ ರುಚಿ ಇರಲಿಲ್ಲ. ಅದು ಒಂದು ಸ್ವಲ್ಪ ಸಪ್ಪೆ ಆ ಥರ ಇತ್ತು. ಹಾಗಾಗಿ ನನಗೆ ಅವಾಗ ಅನ್ನಿಸ್ತು, ನಿಜವಾಗ್ಲೂ ಇದು ಗಿಡದಲ್ಲಿ ಹಣ್ಣು ಮಾಡೋದಕ್ಕಿಂತ ಬೆಸ್ಟ್ ಏನಪ್ಪ ಅಂತ ಅಂದರೆ, ಕಿತ್ತು ನಾವು ಅದನ್ನು ಮನೆಯಲ್ಲೇ ಅಕ್ಕಿ ಡಬ್ಬನೋ ಅಥವಾ ರಾಗಿ ಡಬ್ಬನೋ ಯಾವುದ್ರಲ್ಲೋ ಒಂದರಲ್ಲಿ ಇಟ್ಟು ನಾವು ಹಣ್ಣು ಮಾಡಿಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ ಅನ್ನಿಸ್ತು. ಹಂಗಾಗಿ ನಾನೇನು ಮಾಡಿದೆ, ಮತ್ತು ನಾನು ಇನ್ನೊಂದು ಟೈಮು ಅದೇ ರೀತಿ, ಅಂದರೆ ಒಂದು ಗಿಡದಲ್ಲಿ ಪೂರ್ತಿ ಯಾವಾಗ್ಲೂ ಅದು ಇರುವಷ್ಟು ಅಷ್ಟು ಹಣ್ಣಾಗ್ಬಿಡೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ಪು 2, 3, 4 ಈ ಥರ ಸಿಗುತ್ತೆ ನಮಗೆ. ಆವಾಗೇನಾಗುತ್ತೆ ಅಂತ ಅಂದರೆ, ಒಟ್ಟಿಗೆ ಕಿತ್ತು ನಾವು ಅದನ್ನು ಅಕ್ಕಿ ಡಬ್ಬದಲ್ಲಿ ಇಡೋಕ್ಕಾಗೋದಿಲ್ಲ. ಹಾಗಾಗಿ 1-2 ಸಿಗುತ್ತಲ್ಲ, ಅದನ್ನೇ ನಾನು ತೆಗೆದು ಅಕ್ಕಿ ಡಬ್ಬದಲ್ಲಿಟ್ಟು ಹಣ್ಣು ಮಾಡಿದ್ದಿದ್ದು. ಮತ್ತು ಸೆಕೆಂಡ್ ಟೈಮ್ ನಾನು ನೋಡಿದಾಗ ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು. ನೀವು ಕೂಡ ಹಣ್ಣನ್ನು ಏನಾದರೂ ಟೆರೆಸ್ ಗಾರ್ಡನಲ್ಲಿದ್ದು ಅದನ್ನು ಹಾರ್ವೆಸ್ಟ್ ಮಾಡಬೇಕು ಅಂತ ಅಂದರೆ, ಸಪೋಟನ ಕಿತ್ತು ನೀವು ಅಕ್ಕಿ ಡಬ್ಬದಲ್ಲೋ ಅಥವಾ ಬೇರೆ ಒಂದು ಯಾವುದೋ ಒಂದು ಬಾಕ್ಸಲ್ಲಿಟ್ಟು ಹಣ್ಣು ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ರುಚಿ ಇರುತ್ತೆ ಸ್ನೇಹಿತರೆ. ಮತ್ತು ಮೇಂಟೆನೆನ್ಸು ಕೂಡ ಅಷ್ಟೇ ಕಡಿಮೆ. ಸಪೋಟ ಗಿಡಕ್ಕೆ ಯಾವುದೇ ರೀತಿ ಗೊಬ್ಬರ ಎಲ್ಲ ಏನು ಕೇಳಲ್ಲ. ಕಿಚನ್ನಲ್ಲಿ ನಾವೇನು ವೇಸ್ಟೇಜು ಬಳಸ್ತೀವೋ ಅದನ್ನೇ ಹಾಕಿದ್ರೆ ಸಾಕು. ಜೊತೆಗೆ ನಾನಿಲ್ಲಿ ಇದಕ್ಕೆ ನಾನು ಯಾವುದೇ ರೀತಿ ಆರೈಕೆನೂ ಮಾಡ್ತಾಯಿಲ್ಲ ನೋಡಿ.
ಸಿಕ್ಕಾಬಟ್ಟೆ ಕಾಯಿ ಆಗ್ತಾಯಿದೆ. ಒಂದು ಕಡೆ ಹಾರ್ವೆಸ್ಟಿಗೆ ಬರ್ತಿದ್ದಾವೆ, ಇನ್ನೊಂದು ಕಡೆಗೆ ದಪ್ಪ ಆಗ್ತಿದ್ದಾವೆ ಕಾಯಿಗಳು. ಅದ್ರ ಜೊತೆಗೆ ಫ್ಲವರಿಂಗು ಆಗ್ತಿದೆ ಇಲ್ಲಿ. ಅದ್ರ ಜೊತೆ ಇಲ್ಲಿ ನೋಡಿ, ಇಲ್ಲಿ ಫ್ಲವರಿಂಗ್ ಆಗ್ತಾಯಿದೆ, ಅದ್ರ ಜೊತೆಗೆ ಇಲ್ಲಿ ಸಣ್ಣ ಕಾಯಿಗಳಾಗ್ತಾ ಇದ್ದಾವೆ. ಈ ಕಡೆ ನೋಡಿದ್ರೆ ಇಲ್ಲಿ ನೋಡಿ, ಮೇಂಟೆನೆನ್ಸು ಕಡಿಮೆ. ಟೆರೆಸ್ ಗಾರ್ಡನ್ನ ಆರಾಮಾಗಿ ಟೆರೆಸ್ ಗಾರ್ಡನಲ್ಲಿ ಅಂದರೆ ಟೆರೆಸಲ್ಲಿ ನಾವು ಒಂದು ಸಪೋಟನ ಬೆಳ್ಕೋಬೋದು. ನೀವು ಕೂಡ ಈ ರೀತಿಯೇ ಮಾಡಿಕೊಂಡು ಹಣ್ಣುಗಳನ್ನು ಬೆಳೆದು ತಿನ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ನಾನು. ಮತ್ತು ಮೇಂಟೆನೆನ್ಸ್ ಆವಾಗಲೇ ಹೇಳ್ದಂಗೆ ಮೇಂಟೆನೆನ್ಸ್ ಏನೂ ಬೇಕಾಗಿಲ್ಲ. ಅಕ್ಕಿ ತೊಳೆದ ನೀರು, ಮತ್ತು ನಾವು ತರಕಾರಿ ತೊಳೆದ ನೀರು, ಮತ್ತು ಕಿಚನಲ್ಲಿ ತರಕಾರಿ ಸಿಪ್ಪೆಗಳು ಇವು ಏನು ಬಳಸ್ತೀವಿ ಅದನ್ನು ನಾವು ಆರಾಮ್ಸೆ ಹಾಕ್ಕೊಂಡ್ರೆ ಅಷ್ಟೇ ಸಾಕು. ಜೊತೆಗೆ ನಿಮ್ಗೆ ಇವಾಗ ಬನ್ನಿ, ದ್ರಾಕ್ಷಿ ಗಿಡದಲ್ಲಿ ಸೀಡ್ಲೆಸ್ಸು ಅದು ಇವಾಗ ಚಿಕ್ಕದು ಬಕೆಟಲ್ಲಿ ಹಾಕಿದ್ದು ನಾನು ನೋಡಿ, ಈ ಬಕೆಟಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡಿ ತೋರಿಸ್ತೀನಿ. ಒಂದೇ ಒಂದು ಬಂಚು ದ್ರಾಕ್ಷಿ ಬಂದು ಅದು ಕಾಯಿಗಳಾಗ್ತಾಯಿದ್ದಾವೆ ನೋಡಿ. ನಾನು ಅಂದ್ಕೊಂಡೆ ಇದು ಸೀಡ್ಲೆಸ್ ಅಂತ, ಯಾಕೋ ಅದರ ಸೈಜು ಮತ್ತು ಇದೆಲ್ಲ ನೋಡ್ತಾ ಇದ್ದರೆ ಆ ದ್ರಾಕ್ಷಿ ಗಿಡದಲ್ಲಿತ್ತು. ಸೇಮ್ ಸೈಜು ಅದೇ ಥರ. ನನ್ನ ಇಷ್ಟಕ್ಕೆ ಇದು ಕೂಡ ಬ್ಲ್ಯಾಕ್ ಗ್ರೇಪ್ಸೆ ಅಂತ ಅನಿಸುತ್ತೆ. ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಸಿಕ್ಕಾಬಟ್ಟೆ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾವೆ ದ್ರಾಕ್ಷಿಗಳು ನೋಡಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟು ಮಾಡಿ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ನೀವು ಲೈಕು, ಶೇರ್, ಕಮೆಂಟ್ ಮಾಡೋದ್ರಿಂದ ನನಗಿನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪ್ಲೀಸ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ.